ಎಜಿ ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಸಾರ್ವಜನಿಕರದ್ದು ಹ್ಯಾಕ್ ಆದ್ರೆ ಕ್ರಮ ಕೈಗೊಳ್ಳಿದ ಜಿಲ್ಲಾ ಪೊಲೀಸರು. ಎಸ್ಪಿ ಫೇಸ್ಬುಕ್ ಹ್ಯಾಕ್ ಆದ್ರೆ ಆರೋಪಿಯನ್ನ ಹೊರ ರಾಜ್ಯದಿಂದ ಪತ್ತೆ ಹಚ್ಚಿ ಕರೆದುಕೊಂಡು ಬರ್ತಾರೆ ಎಂದು ಕರವೇ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಗುಡಿ ಆರೋಪಿಸಿದ್ದಾರೆ. ಶುಕ್ರವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೊಂದು ಕಾನೂನು, ಸಾರ್ವಜನಿಕರಿಗೆ ಮತ್ತೊಂದು ಕಾನೂನು ಆಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೇರೆದವರು ಮಾಡ್ತಿರ್ತಾರೆ, ಆದ್ರೂ ಕೂಡ ಎಸ್ಪಿ ಅವ್ರದ್ದು ಕೂಡ ಡುಪ್ಲಿಕೇಟ್ ಮಾಡಿದ ಕೆಲಸಗಳಕ್ಕೆ ಅವರಿಂದ ಕಂಪ್ಲೇಂಟ್ ತಗೊಂಡು ಬೇರೆ ರಾಜ್ಯದಾಗಿದ್ದಾರನು ಅವ್ರನ್ನ ಎಬ್ಬಿಸ್ಕೊಂಡು ಬರುವಂತ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲೇ ನಮ್ಮ ಸಾರ್ವಜನಿಕರು ಅವರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕೂಡ ಇವ್ರದ್ದು ಯಾಕೆ ತಗೊಳ್ಳೋದಿಲ್ಲ, ಇವ್ರದ್ದು ಯಾಕೆ ಕೆಲಸ ಮಾಡೋದಿಲ್ಲ? ತಮ್ಮ ಅಧಿಕಾರಿಗಳದಾಗಿರುವಂತ ಕೆಲಸಗಳು ನೀವು ಅದನ್ನು 8 ದಿನದಲ್ಲಿ 10 ದಿನದಲ್ಲಿ ಒಂದು ಚಟ್ಪಟ್ ಕೆಲಸ ಮಾಡ್ತೀರಿ. ಇದು ಸಾರ್ವಜನಿಕರು ಕೊಟ್ಟಿದ್ದಂತ ಕಂಪ್ಲೇಂಟ್ಗಳು ಇದನ್ನು ನಮಗೂ ಯಾಕೆ ಕೆಲಸ ಮಾಡೋದಿಲ್ಲ ಅಂತ ನಾವು ನಿಮ್ಗೆ ಕೇಳ್ತಾ ಇದೀವಿ. ಅಂದ್ರೆ ನಾವು ಕೊಟ್ಟಿದ್ದು ನಮಗೆ ಒಂದು ನ್ಯಾಯ ಬೇರೆ, ನಿಮ್ಗೊಂದು ನ್ಯಾಯ ಬೇರೆ ಇದೆ. ಅಂದ್ರೆ 2 ಕಾನೂನು ಭಾಗ ಮಾಡಿರ್ಬೋದು ನೀವು. ಆ ತರ ನಡೆಯುವಂತ ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದು. ಸಾರ್ವಜನಿಕರು ಅಂದ್ರೂ ಎಲ್ಲರೂ ಅವರು ಒಂದೇ. ನೀವು ಸಾರ್ವಜನಿಕರು ಇದ್ದಾರು, ನೀವು ಡಿಪಾರ್ಟ್ಮೆಂಟ್ ಆಗಿರ್ತೀರಿ. ನಿಮ್ದು ಡುಪ್ಲಿಕೇಟ್ ಮಾಡಿ ನಡೆಸುವಂತ ಕೆಲಸ ಮಾಡಿದಾರನ ಅದನ್ನು ರೇಡ್ ಮಾಡಿದ್ಕೂಡಲೇ ನೀವೇನ್ ಮಾಡ್ಬಿಡ್ತೀರಿ? ಅವ್ರನ್ನ ಮೊದಲು ಎಲ್ಲಿ ಅದಾರ, ಎಲ್ಲಿಂದ ರೇಟ್ ಮಾಡಿದಾರೆ, ಏನ್ ಮಾಡಿದಾರೆ ಅಂತ ಅವ್ರನ್ನ ಮೊದಲು ಚೆಕ್ಕೊಂಡ್ ಬರ್ತೀರಿ. ಈ ಸಾರ್ವಜನಿಕರು ನಾವೆಲ್ಲ ಮಾಡಿದ್ದು ಕೂಡ ನಾವು ಕಂಪ್ಲೇಂಟ್ ಕೊಟ್ಟರು ನಮ್ಮ ಫೇಸ್ಬುಕ್ ಮೇಲೆ ಮತ್ತೊಬ್ಬ ನಡೆಸ್ತಾ ಇದ್ದಾನೆ, ಅದನ್ನು ಇಂಥವು 2 ಆಗಿದಾವಂತ ನಾವು ಕಂಪ್ಲೇಂಟ್ ಕೂಡ ಕೊಟ್ಟರು. ಇದನ್ನ ಯಾಕೆ ನೀವು ಕ್ರಮ ತಗೊಂಡು ಮಾಡ್ತಾ ಇಲ್ಲ? ನಿಮ್ದು ಅಧಿಕಾರಿಗಳದಾದ್ರೆ ಮೊದಲನೇದಾಗಿ ಫಸ್ಟ್ ಕೆಲಸ ಮಾಡ್ತೀರಿ. ಈಗ ನಮ್ಮ ಸಾರ್ವಜನಿಕರದು ಆಗಿದ್ರೆ ಅದನ್ನ ಕೆಲಸ ಮಾಡಕ್ ಬೇಕಾಗಿಲ್ಲ. ಅಂದ್ರೆ ಇದನ್ನ 2 ಕಾನೂನು ಮಾಡ್ಕೊಂಡು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.